ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೇತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜಯನು ಪಾಂಡವರ ಕಡೆಯಿಂದ ತಂದಿರುವ ಸಂದೇಶವನ್ನು ಕೇಳುವುದಕ್ಕಾಗಿ ಧೃತರಾಷ್ಟ್ರಾದಿಗಳೆಲ್ಲರೂ ಸಭೆಗೆ ಬಂದುದು, ಸಂಜಯನು ಶ್ರೀಕೃಷ್ಣನ ಮಾತನ್ನು ತಿಳಿಸಿದುದು ಎಂಬ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಹಿಂದೆ ಸಂಜಯನು ಆರಂಭಿಸಿದಂತಹ ಸಂಧಿ ಕಾರ್ಯದ ಉತ್ತರ ಭಾಗ, ಅಂದರೆ ಸಂಜಯನು ಆ ಸಂದೇಶವನ್ನು ಧೃತರಾಷ್ಟ್ರಾದಿಗಳೊಂದಿಗೆ ತಿಳಿಸುವುದರ ಮೂಲಕ ಯುದ್ಧವನ್ನು ತಡೆಯುವುದಕ್ಕಾಗಿ ಪ್ರಯತ್ನಿಸುವ ಯಾನ ಸಂಧಿ ಪರ್ವವು ಪ್ರಾರಂಭವಾಗುತ್ತಿದೆ. ಇದು ಉದ್ಯೋಗ ಪರ್ವದ ಉಪಪರ್ವವಾಗಿದೆ. ಓ ಜನಮೇಜಯ ರಾಜ, ಕೇಳು. ಹೀಗೆ ಧೃತರಾಷ್ಟ್ರನು ಸನತ್ಸುಜಾತರೊಡನೆಯೂ ವಿದುರನೊಡನೆಯೂ ಸಂಭಾಷಣ ಮಾಡುತ್ತಿರುವಾಗಲೇ ರಾತ್ರಿಯು ಕಳೆದು ಬೆಳಗಾಗುತ್ತಾ ಬಂದಿತು. ಬೆಳಗಾದೊಡನೆಯೇ ದುರ್ಯೋಧನನ ಕಡೆಯ ರಾಜರೆಲ್ಲರೂ ಸಂಜಯನು ತಂದಿರುವ ಸಂದೇಶವನ್ನು ಕೇಳಬೇಕೆಂಬ ಕುತೂಹಲದಿಂದ ರಾಜಸಭೆಗೆ ಬರಲಾರಂಭಿಸಿದರು. ಧರ್ಮಾರ್ಥಯುಕ್ತವಾದ ಪಾಂಡವರ ಸಂದೇಶವೇನೆಂದು ಕೇಳುವುದಕ್ಕಾಗಿ ಎಲ್ಲರೂ ಆತುರಗೊಂಡಿದ್ದರು. ಆ ಸಭೆಯಾದರೂ ಮಂಗಳ ಅಲಂಕಾರಗಳಿಂದ ಕೂಡಿ ಸುಧಾ ಧವಳಿತವಾಗಿ, ಅಂದರೆ ಬಿಳಿಯ ಬಣ್ಣವನ್ನು ಹಚ್ಚಿದ್ದು ಚಂದ್ರನಂತೆ ಬೆಳಗುತ್ತಿರುವುದು, ಸುವರ್ಣಮಯವಾದ ಅಂಗಳಗಳಿಂದ ಮನೋಹರವಾಗಿರುವುದು, ಸುಗಂಧ ಜಲಸೇಚನದಿಂದ ಘಮಘಮಿಸುತ್ತಿರುವುದು, ಅಲ್ಲಲ್ಲಿ ಕೆಲವು ಕಡೆ ಸುವರ್ಣಮಯವಾದ ಆಸನಗಳು, ಮರದಿಂದ ಮಾಡಿದ ಆಸನಗಳು, ರಕ್ತದಿಂದ ಕೆತ್ತಲ್ಪಟ್ಟ ಆಸನಗಳು, ದಂತದ ಆಸನಗಳು ಹೀಗೆ ಸಾಲಾಗಿ ಇಡಲ್ಪಟ್ಟಿರುವವು. ಆ ಆಸನಗಳ ಮೇಲೆ ಉತ್ತಮವಾದ ಮೇಲು ಹೊದಿಕೆಗಳು ಹೊದಿಸಲ್ಪಟ್ಟಿರುವವು. ಇಂತಹ ರಮ್ಯವಾದ ಸಭಾಸ್ಥಾನವನ್ನು ರಾಜರೆಲ್ಲರೂ ಒಬ್ಬೊಬ್ಬರಾಗಿ ಪ್ರವೇಶಿಸಿದರು. ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಕೃತವರ್ಮ, ಜಯದ್ರಥ, ಅಶ್ವತ್ಥಾಮ, ವಿಕರ್ಣಿ, ಸೋಮದತ್ತ, ಬಾಹ್ಲೀಕನೆ ಮೊದಲಾದವರು, ಮಹಾಪ್ರಾಜ್ಞನಾದ ವಿದುರನು, ಮಹಾರಥನಾದ ಯುಯುತ್ಸುವು ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ಒಂದು ಕೂಟವಾಗಿ ಬಂದು ಸೇರಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಕೌರವ ರಾಜನಾದ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ದುಶ್ಯಾಸನನು, ಶಕುನಿಯು, ಕರ್ಣನು, ದುರ್ಮುಖನು, ದುಸ್ಸಹನು, ಉಲೂಕನು, ವಿವಿಂಶತಿಯು ಒಂದಾಗಿ ಸೇರಿ ದೇವತೆಗಳು ಇಂದ್ರ ಸಭೆಯನ್ನು ಪ್ರವೇಶಿಸುವಂತೆ ಅಟ್ಟಹಾಸದಿಂದ ಬಂದು ಸೇರಿದರು. ಹಗುಳಿಯಂತೆ ತೋಳ್ಗಳುಳ್ಳ ಶೂರರಾದ ರಾಜರೆಲ್ಲರೂ ಬಂದು ಕುಳಿತ ಮೇಲೆ ಆ ಸಭೆಯು ಸಿಂಹಗಳಿಂದ ಶೋಭಿತವಾದ ಗುಹೆಯಂತೆ ಕಾಣುತ್ತಿತ್ತು. ಮಹಾಧನುರ್ಧಾರಿಗಳು, ಮಹಾಪರಾಕ್ರಮಿಗಳು, ಸೂರ್ಯ ತೇಜಸ್ಸುಳ್ಳವರು ಆದ ಆ ರಾಜರೆಲ್ಲರೂ ತಮಗೆ ಯೋಗ್ಯವಾದ ಆಸನಗಳಲ್ಲಿ ಬಂದು ಕುಳಿತರು. ಎಲ್ಲರೂ ಸಿದ್ಧವಾಗಿ ಕುಳಿತ ಮೇಲೆ ದ್ವಾರಪಾಲಕನು ಬಂದು ಸಂಜಯನು ಬಂದಿರುವ ವೃತ್ತಾಂತವನ್ನು ತಿಳಿಸುತ್ತಾ, ದುರ್ಯೋಧನ ಮಹಾರಾಜ, ಪಾಂಡವರ ಬಳಿಗೆ ದೂತನಾಗಿ ಹೋಗಿದ್ದ ಸಂಜಯನು ಬಂದು ದ್ವಾರದಲ್ಲಿ ಕಾದಿರುವನು ಎಂದನು. ಒಡನೆಯೇ ರಾಜಾಜ್ಞೆಯಿಂದ ಸಂಜಯನು ಒಳಕ್ಕೆ ಕರೆಸಲ್ಪಟ್ಟನು. ಉತ್ತಮ ಕುಂಡಲಗಳಿಂದ ಅಲಂಕೃತನಾದ ಸಂಜಯನು ಆ ರಾಜ ಸಭೆಯೊಳಗೆ ಪ್ರವೇಶಿಸಿ ಕೈಮುಗಿದು, ಓ ಕುರುಶ್ರೇಷ್ಠರೇ, ನಾನು ಪಾಂಡವರಲ್ಲಿಗೆ ಹೋಗಿ ಬಂದೆನು. ಆ ಪಾಂಡವರು ಕುರುಗಳೆಲ್ಲರನ್ನೂ ಅವರವರ ಯೋಗ್ಯತಾನುಗುಣವಾಗಿ ಗೌರವಿಸಿ ಎಲ್ಲರ ಕ್ಷೇಮಗಳನ್ನು ವಿಚಾರಿಸಿದರು. ಹಿರಿಯರಿಗೆ ತಮ್ಮ ನಮಸ್ಕಾರಗಳನ್ನು ತಿಳಿಸಿದರು. ತಮಗೆ ಸಮಾನ ವಯಸ್ಸುಳ್ಳ ಮಿತ್ರರನ್ನು ಮಿತ್ರ ಭಾವದಿಂದ ವಿಚಾರಿಸಿದರು. ಹಾಗೆಯೇ ಒಬ್ಬೊಬ್ಬರನ್ನು ಅವರವರ ವಯಸ್ತಾರತಮ್ಯವನ್ನು ಅನುಸರಿಸಿ ಕ್ಷೇಮ ಲಾಭಗಳನ್ನು ವಿಚಾರಿಸಿದರು. ನಾನು ಧೃತರಾಷ್ಟ್ರನ ಆಜ್ಞೆಯಂತೆ ಅವರಲ್ಲಿಗೆ ಹೋಗಿ ಧೃತರಾಷ್ಟ್ರನು ಹೇಳಿ ಕಳುಹಿಸಿದ್ದ ಮಾತೆಲ್ಲವನ್ನು ಹಾಗೆಯೇ ತಿಳಿಸಿದನು. ಯಾವ ಒಂದು ಮಾತನ್ನಾದರೂ ನಾನು ಬಿಡಲಿಲ್ಲ ಎಂದನು. ಆಗ ಸಭೆಯಲ್ಲಿದ್ದ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಓ ಸಂಜಯ, ಮೊದಲು ನೀನು ಶ್ರೀಕೃಷ್ಣನು ಯಾವ ಮಾತನ್ನಾಡಿದನೋ ಅದನ್ನು ಈ ಸಭಾಮಧ್ಯದಲ್ಲಿ ತಿಳಿಸು ಎಂದನು. ಅದಕ್ಕೆ ಆ ಸಂಜಯನು, ಓ ಮಹಾರಾಜ, ನಾನು ಇಲ್ಲಿಂದ ಹೊರಟ ಮೇಲೆ ಕೃಷ್ಣಾರ್ಜುನರಿಬ್ಬರು ನನ್ನನ್ನು ತಾವಾಗಿ ಕರೆಸಿಕೊಂಡುದರಿಂದ ನಾನು ನೆಟ್ಟಗೆ ಶ್ರೀಕೃಷ್ಣನ ಅಂತಃಪುರಕ್ಕೆ ಹೋಗಬೇಕಾಯಿತು. ನಾನು ಬಹಳ ಭಯಪಟ್ಟು ಹಿಮ್ಮಡಿಗಳನ್ನು ಮುಟ್ಟುವಂತೆ ಬಹಳ ಉದ್ದವಾದ ಕಂಚುಕವನ್ನು ತೊಟ್ಟು ಬಹಳ ಭಯಭಕ್ತಿಗಳಿಂದ ನಮ್ರನಾಗಿ ಕೈ ಮುಗಿದುಕೊಂಡೆ ಕೃಷ್ಣನಿದ್ದ ಅಂತಃಪುರಕ್ಕೆ ಹೋದೆನು. ಮಹಾರಾಜ, ಆ ಅಂತಃಪುರದಲ್ಲಿ ಕೃಷ್ಣಾರ್ಜುನರಿಬ್ಬರು, ಸತ್ಯಭಾಮೆಯೊಬ್ಬಳು, ದ್ರೌಪದಿಯೊಬ್ಬಳು, ಈ ನಾಲ್ವರು ಮಾತ್ರವೇ ಇರುತ್ತಿದ್ದರು. ಅಭಿಮನ್ಯುವಾಗಲಿ ನಕುಲ ಸಹದೇವರಾಗಲಿ ಅಲ್ಲಿಗೆ ಹೋಗುವವರಲ್ಲ. ಅಲ್ಲಿ ಕೃಷ್ಣಾರ್ಜುನರಿಬ್ಬರು ಆಗಲೇ ಜೇನನ್ನು ಸವಿದು
ಉತ್ತಮ ಚಂದನವನ್ನು ಮೈಗೆ ಲೇಪಿಸಿಕೊಂಡು ಪುಷ್ಪಗಳಿಂದಲೂ ವಸ್ತ್ರಾಭರಣಗಳಿಂದಲೂ ಅಲಂಕೃತರಾಗಿ ವಿವಿಧ ರತ್ನ ಖಚಿತವಾದ ಮತ್ತು ನಾನಾ ಬಗೆಯ ವಿಚಿತ್ರವಾದ ಮೇಲು ಹೊದಿಕೆಗಳಿಂದ ಕೂಡಿದ್ದ ಹಾಸಿಗೆಯ ಮೇಲೆ ಸಂತೋಷದಿಂದ ಕುಳಿತಿದ್ದರು. ಶ್ರೀಕೃಷ್ಣನು ಸತ್ಯಭಾಮಿಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದನು. ಕೃಷ್ಣನ ಪಾದಗಳೆರಡನ್ನು ಅರ್ಜುನನು ತನ್ನ ಮಡಿಲಲ್ಲಿ ಎತ್ತಿಟ್ಟುಕೊಂಡಿದ್ದನು. ಅರ್ಜುನನ ಪಾದಗಳನ್ನು ದ್ರೌಪದಿಯು ತನ್ನ ತೊಡೆಯ ಮೇಲಿಟ್ಟುಕೊಂಡು ಒತ್ತುತ್ತಿದ್ದಳು. ಅರ್ಜುನನು ನನ್ನನ್ನು ನೋಡಿದೊಡನೆ ಸಂತೋಷದಿಂದ ದಾಸಿಯರ ಮೂಲಕವಾಗಿ ಒಂದು ಸುವರ್ಣಾಸನವನ್ನು ನನಗಾಗಿ ತರಿಸಿಟ್ಟನು. ಆದರೆ ನಾನು ಅದನ್ನು ಕೈಯಿಂದ ಮಾತ್ರ ಮುಟ್ಟಿ ನೆಲದ ಮೇಲೆಯೇ ಕುಳಿತೆನು. ಓ ಮಹಾರಾಜ, ನಾನು ಯಾವುದನ್ನು ಮುಚ್ಚುಮರೆ ಮಾಡಿ ಹೇಳುವವನಲ್ಲ, ನಿರ್ವಂಚನೆಯಾಗಿ ಹೇಳುವೆನು. ಆ ಕೃಷ್ಣಾರ್ಜುನರಿಬ್ಬರು ತಮ್ಮ ತಮ್ಮ ಪ್ರಿಯಪತ್ನಿಯರೊಡನೆ ನಾವು ಏಕಾಂತದಲ್ಲಿ ಇರುವಾಗಲೇ ನನ್ನನ್ನು ಕರೆಸಿ ಮಾತಾಡಿದರು. ಇದು ನನಗೆ ಆಶ್ಚರ್ಯವನ್ನುಂಟು ಮಾಡಿತು. ನನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು. ಆ ಮಹಾತ್ಮರಿಬ್ಬರು ಇಷ್ಟು ಸಲಿಗೆಯಿಂದ ಒಂದಾಗಿರುವುದನ್ನು ನೋಡಿದಾಗ ನನ್ನ ಮೈಯಲ್ಲಿ ರೋಮಾಂಚನವಿದ್ದಿತು. ಎತ್ತರವಾದ ಎರಡು ಮದದಾನೆಗಳಂತೆ ತುಂಬಿದ ಶರೀರದಿಂದಲೂ ತರುಣ ವಯಸ್ಸಿನಿಂದಲೂ ಶೋಭಿಸುತ್ತಿದ್ದ ಅವರಿಬ್ಬರು ಒಂದೇ ಹಾಸಿಗೆಯ ಮೇಲೆ ಇರುವುದನ್ನು ನೋಡಿದಾಗ ನನ್ನ ಮನಸ್ಸಿಗೆ ಮಹತ್ತಾದ ಭಯ ಉಂಟಾಯಿತು. ಪುರುಷ ಶ್ರೇಷ್ಠರಾದ ಅವರಿಬ್ಬರನ್ನು ನೋಡಿ ನನ್ನಲ್ಲಿ ನಾನೇ, ಕೃಷ್ಣನಿಗೆ ಪಾಂಡವರಲ್ಲಿರುವ ಈ ಅಸಾಧಾರಣವಾದ ಪ್ರೀತಿಯನ್ನು ನೋಡಿದರೆ ಧರ್ಮರಾಜನ ಸಂಕಲ್ಪವೇನಿದ್ದರೂ ಅವನಿಗೆ ಸಾಧ್ಯವಿಲ್ಲದುದು ಯಾವುದೊಂದು ಇಲ್ಲ. ನರನಾರಾಯಣರೆನಿಸಿಕೊಂಡ ಇವರಿಬ್ಬರು ಅವನ ಆಜ್ಞಾಧೀನರಾಗಿ ನಡೆಯಲು ಸಿದ್ಧರಾಗಿರುವಾಗ ಅವನಿಗೆ ಅಸಾಧ್ಯವೇನಿದೆ ಎಂದುಕೊಂಡೆನು. ಮಹಾರಾಜ, ಆ ಕೃಷ್ಣಾರ್ಜುನರಿಬ್ಬರು ನನ್ನನ್ನು ಅನ್ನಪಾನಾದಿಗಳಿಂದ ಬಹುವಿಧವಾಗಿ ಸತ್ಕರಿಸಿದರು. ಆಮೇಲೆ ನಾನು ಅವರ ಮುಂದೆ ಬದ್ಧಾಂಜಲಿಯಾಗಿ ನಿಂತು ನಾನು ಇಲ್ಲಿಂದ ತೆಗೆದುಕೊಂಡು ಹೋದ ಸಂದೇಶವನ್ನು ತಿಳಿಸಿದೆನು. ಆಮೇಲೆ ಅರ್ಜುನನು ಉತ್ತಮವಾದ ಗಾಂಧೀವವನ್ನು ಹಿಡಿಯತಕ್ಕ ತನ್ನ ಕೈಯಿಂದ ತನ್ನ ತೊಡೆಯ ಮೇಲಿದ್ದ ಕೃಷ್ಣನ ಪಾದಗಳನ್ನು ಮೆಲ್ಲನೆ ಒತ್ತರಿಸಿಟ್ಟನು. ಆಮೇಲೆ ದಿವ್ಯಾಭರಣಗಳಿಂದ ಭೂಷಿತನಾದ ಶ್ರೀಕೃಷ್ಣನು ಇಂದ್ರ ಧ್ವಜದಂತೆ ಹಾಸಿಗೆಯಿಂದ ಮೇಲೆದ್ದು ಕುಳಿತನು. ಧೃತರಾಷ್ಟ್ರ ಪುತ್ರರಿಗೆ ಕೋಪೋದ್ರೇಕಗಳನ್ನು ಹುಟ್ಟಿಸತಕ್ಕುದಾಗಿಯೂ ನಯ ಭಯಗಳಿಂದ ಕೂಡಿದುದಾಗಿಯೂ ಮಾತಿನಲ್ಲಿ ಅವನಿಗಿರುವ ಅಸಾಧಾರಣ ನೈಪುಣ್ಯಕ್ಕೆ ಉಚಿತವಾಗಿಯೂ ಇರುವ ಮಾತುಗಳನ್ನು ಆಡತೊಡಗಿದನು. ತನಗೆ ಹೊರಗಿನ ಪ್ರಾಣದಂತೆ ಪ್ರಿಯನಾದ ಅರ್ಜುನನ ಮನೋಭಿಪ್ರಾಯವನ್ನು ಅನುಸರಿಸಿ ಕೇಳುವಾಗ ಮನಸ್ಸಿಗೆ ಆಹ್ಲಾದಕರವಾಗಿಯೂ ಆಮೇಲೆ ಹೃದಯಕ್ಕೆ ಸಂತಾಪಕರವಾಗಿಯೂ ಇರುವ ಈ ಮಾತುಗಳನ್ನು ನನ್ನೊಡನೆ ಹೇಳಿ ಕಳುಹಿಸಿದನು. ಓ ಸಂಜಯ, ನೀನು ದುರ್ಯೋಧನನ ರಾಜಸಭೆಗೆ ಹೋಗಿ ಕುರುವೃದ್ಧನಾದ ಭೀಷ್ಮನು ಆಚಾರ್ಯನಾದ ದ್ರೋಣನು ಕೇಳುತ್ತಿರುವ ಹಾಗೆ ನನ್ನ ಮಾತಿನಿಂದ ಹೀಗೆಂದು ತಿಳಿಸು. ಪಾಂಡವರಿಗೆ ನೀವು ಕೊಡಬೇಕಾದ ಭಾಗವನ್ನು ಬಿಟ್ಟುಕೊಟ್ಟು ಸೌಖ್ಯವನ್ನು ಹೊಂದಿರಿ. ನಿಮ್ಮ ಪ್ರಿಯರಾದ ಪಾಂಡವರಿಗೂ ಪ್ರಿಯವನ್ನು ಉಂಟು ಮಾಡಿರಿ. ರಾಜನಾದ ಯುಧಿಷ್ಠಿರನಾದರೋ ಜಯಕ್ಕಾಗಿ ಆತುರಗೊಂಡಿರುವನು. ನೀವು ವಿರೋಧವನ್ನು ಬೆಳೆಸದೆ ಈಗಲೇ ಒಂದಾಗಿ ಸೇರಿಕೊಂಡು ಇಬ್ಬರು ಅನ್ಯೋನ್ಯವಾಗಿ ಅನೇಕ ಯಜ್ಞಗಳನ್ನು ನಡೆಸಿರಿ. ಯಥೇಷ್ಟ ದಕ್ಷಿಣೆಗಳನ್ನು ಕೊಡಿರಿ. ಪತ್ನಿ ಪುತ್ರರೊಡನೆ ಸುಖದಿಂದ ಬಾಳಿರಿ. ಈಗಲೂ ನಿಮಗೆ ಮಹತ್ತಾದ ಭಯವು ಒದಗಿರುವುದು. ಆಗ ದ್ಯೂತ ಸಭೆಯಲ್ಲಿ ದ್ರೌಪದಿಯು ನಿಮ್ಮಿಂದ ಅವಮಾನಕ್ಕೆ ಈಡಾಗುತ್ತಿದ್ದ ಸಂಭವದಲ್ಲಿ ಎಲ್ಲಿಯೋ ದೂರದಲ್ಲಿರುತ್ತಿದ್ದ ನನ್ನನ್ನು ಕುರಿತು ಗೋವಿಂದ ಎಂದು ಕೂಗಿದ ಕೂಗು ಬಹುಕಾಲದಿಂದ ಬೆಳೆದು ಹೋದ ಸಾಲದಂತೆ ನನ್ನ ಹೃದಯವನ್ನು ಬಿಟ್ಟು ಹೋಗದೆ ಕುದಿಸುತ್ತಿರುವುದು. ಎಲೈ ಕೌರವರೇ, ಕೈಯಲ್ಲಿ ತೇಜೋಮಯವಾದ ಗಾಂಧೀವ ಧನುಸ್ಸನ್ನು ಹಿಡಿದು ನನ್ನ ಸಹಾಯವನ್ನು ಪಡೆದಿರತಕ್ಕ ಅರ್ಜುನನಿಂದ ನಿಮಗೆ ಉಂಟಾಗಿರುವ ವೈರವು ದೊಡ್ಡ ಅನರ್ಥಕ್ಕೆ ಕಾರಣವಾಗದೆ ಸುಮ್ಮನೆ ಹೋಗದು ಎಂದನು. ಓ ಮಹಾರಾಜ, ಕೃಷ್ಣನು ಹೇಳಿದ ಮಾತನ್ನು ಹಿತ್ತಲಾಗಿ ದುರ್ಯೋಧನನಿಗೆ ಮೇಲೆ ಮೇಲೆ ಪ್ರಬಲವಾಗುತ್ತಿರುವ ಲೋಭವನ್ನು ನೋಡಿ ನನಗೆ ಮಹತ್ತಾದ ಭಯ ಉಂಟಾಗುತ್ತಿದೆ. ಓ ಧೃತರಾಷ್ಟ್ರ ಮಹಾರಾಜ, ನಿನ್ನ ಮಗನಾದ ದುರ್ಯೋಧನನು ಇಂದ್ರ ಚಂದ್ರರಿಗೆ ಸಮಾನರಾದ ಆ ವೀರರ ಪ್ರಭಾವವನ್ನು ತಿಳಿದಿಲ್ಲ. ಭೀಷ್ಮ ದ್ರೋಣರ ಆಶ್ರಯವನ್ನು ಈ ಕರ್ಣನ ಹೆಮ್ಮೆಯ ಮಾತುಗಳನ್ನು ನಂಬಿಕೊಂಡು ಇವನು ಮುಂದೆ ಬರುವ ಅನರ್ಥವನ್ನು ಯೋಚಿಸದಿರುವನು ಎಂದನು. ಇದು 47ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.